ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ತೆ. ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಲೋ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಓಕೆ, ಇವತ್ತಿನ ವಿಷಯ ಏನಪ್ಪ ಅಂದರೆ ಗೃಹಲಕ್ಷ್ಮಿ ಹಣದ ಬಗ್ಗೆ ಎಲ್ಲರೂ ಕೂಡ ಕೇಳ್ತಾ ಇದ್ರಿ. ಮ್ಯಾಮ್, ನಮಗೆ 21ನೇ ಕಂತಿನ ಹಣ ಏನು ಹೇಳ್ತಿದ್ದೀರಾ, 20ನೇ ಕಂತಿನ ಹಣ ಬಂದೇ ಇಲ್ಲ ಅಂತ ಕೇಳ್ತಿದ್ದೀರಾ. ನೀವು DBT ಸ್ಟೇಟಸ್ ಮುಖಾಂತರನೂ ಕೂಡ ಚೆಕ್ ಮಾಡ್ಕೋಬೋದು. DBT ಸ್ಟೇಟಸ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದ್ರ ಮೂಲಕನೂ ಕೂಡ ನಿಮಗೆ ಬಂದಿದೆನಾ ಅಥವಾ ನಿಮ್ಮ ಖಾತೆಗೆ ನಿಮಗೆ ಚೆಕ್ ಮಾಡ್ಕೊಳಕ್ಕಾಗದೇ ಇದ್ದರೆ DBT ಸ್ಟೇಟಸ್ ಮುಖಾಂತರ ನಿಮಗೆ ಚೆಕ್ ಮಾಡ್ಕೋಬೋದು. ಅದು ಆಪ್ಷನ್ ಇದೆ. ಇನ್ನು ಬ್ಯಾಂಕಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬೋದು. 2 ಆಪ್ಷನ್ ಇದೆ. ಅಲ್ಲೂ ಬಂದಿಲ್ಲ ಅಂದರೆ ನಿಮ್ಮದೇನು ಇನ್ನೊಂದು ಸತಿ ನೀವೆಲ್ಲ ಅಪ್ಲಿಕೇಶನ್ ಹಾಕಿರ್ತೀರ ಅಲ್ಲಿ ಹೋಗಿ ನೀವು ಕೇಳ್ಬೋದು. ಸೊ ಯಾವಾಗಲೂ ಬರ್ತಿದೆ, ಇನ್ನೂ ಬಂದಿಲ್ಲ ಅಂದರೆ ಆ ರೀತಿ ಮಾಡ್ಬೋದು. ಇನ್ನು 21ನೇ ಕಂತಿನ ಹಣ ಯಾವಾಗ ಬರುತ್ತೆ, ಏನು ಎತ್ತ ಅಂತ ಎಲ್ಲ ಕೇಳ್ತಾ ಇದ್ರಿ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳಿರೋ ಹಾಗೆ 21ನೇ ಕಂತಿನ ಹಣನೂ ಕೂಡ ನಿಮ್ಗೆ ಬರುತ್ತೆ. ಬಟ್ ಯಾವಾಗಪ್ಪ ಅನ್ನೋದಾದರೆ ಸೊ ಅದು ಕೂಡ ಬಿಲ್ಲಿಂಗ್ ಆಗಿದೆ ಅಂತೆ. ಹಾಗಾಗಿ ಅದು 21ನೇ ಕಂತಿನ ಹಣ ಯಾರಿಗೂ ಕೂಡ ಜಮಾ ಆಗಿಲ್ಲ. ಇಷ್ಟು ಜಿಲ್ಲೆಗಳಿಗೆ ಜಮಾ ಆಗಿದೆ, ಇಷ್ಟು ಜಿಲ್ಲೆಗಳಿಗೆ ಜಮಾ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ದೋಸ್ ಆರ್ ಆಲ್ ಫೇಕ್ ಥಿಂಗ್ಸ್ ಅಂತಲೇ ಹೇಳ್ಬೋದು. ಅದೆಲ್ಲ ಫೇಕು. ಯಾವುದೇ ಜಿಲ್ಲೆಗಳಿಗೂ ಕೂಡ 21ನೇ ಕಂತಿನ ಹಣ ಜಮಾ ಆಗಿಲ್ಲ. 20ನೇ ಕಂತಿನ ಹಣ ಏನು ಜಮಾ ಆಗಿದೆ, ಯಾರಿಗೆ 21ನೇ ಕಂತಿನ ಹಣ ಜಮಾ ಆಗಿದೆ ಅನ್ನೋರಿದ್ದರೆ ಕಮೆಂಟ್ ಮಾಡಿ. ಏಕೆಂದರೆ ಸೊ ಎಲ್ಲೂ ಕೂಡ ಅವರು 21ನೇ ಕಂತಿನ ಹಣವನ್ನು ಜಮಾ ಮಾಡ್ತೀನಿ ಅಂತ ಹೇಳಿಲ್ಲ. ಹಾಗಾದರೆ 21ನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದಾದರೆ ಓಕೆ, 21ನೇ ಕಂತಿನ ಹಣ ನಾಳೆ ಅಂತ ಹೇಳ್ತಿದ್ದಾರೆ. ಓಕೆನಾ, ನಾಳೆ ಎಷ್ಟು 17 ಜುಲೈ 17 ಅಂತ ಹೇಳ್ತಿದ್ದಾರೆ. 21ನೇ ಕಂತಿನ ಹಣ ನಿಮಗೆ ಜುಲೈ 17 ಬರುತ್ತೆ ಅಂತ ಹೇಳಿ ಎಲ್ಲ ಮಾಹಿತಿಗಳಿಂದ ತಿಳಿತಾ ಇದೆ. ಇನ್ನು ಇಷ್ಟು ಅಂದರೆ ಗೃಹಲಕ್ಷ್ಮಿಗೆ ಕೋಟಿ ಹಣವನ್ನು ಮೀಸಲಾಗಿಟ್ಟಿದ್ದಾರೆ. ಸೊ ಹಾಗಾಗಿ ನೀವು ಯಾವುದೇ ರೀತಿಯ ನಿಮಗೆ ಹಣ ಮಂತ್ಲಿ ಬರಲ್ಲ ಅಂತ ಯೋಚನೆ ಮಾಡಿಬಿಟ್ರಿ. ಬಟ್ ಲೇಟ್ ಆಗುತ್ತೆ, ಬಂದೇ ಬರುತ್ತೆ ನಿಮ್ಮ ಅಮೌಂಟು ಎಲ್ಲೂ ಕೂಡ ಹೋಗಲ್ಲ. ಇವ್ರದ್ದು ಏನಿದೆನಾ 5 ವರ್ಷಗಳ ಅವಧಿ ತನಕ ಸೊ ಗೃಹಲಕ್ಷ್ಮಿ ಹಣ ಬಂದೇ ಬರುತ್ತೆ. ಇನ್ನು ಮುಂದಿನ ದಿನಗಳಲ್ಲೂ ಕೂಡ ನೀವು ಕಾಂಗ್ರೆಸ್ಸನ್ನು ಏನಾದರೂ ಗೆಲ್ಲಿಸಿದರೆ ಮತ್ತು ಮುಂದಿನ ದಿನಗಳಲ್ಲೂ ಕೂಡ ಇಂಥ ಹಲವಾರು ಯೋಜನೆಗಳನ್ನ ಇವರು ಜಾರಿಗೆ ತರೋದ್ರಲ್ಲಿ ಡೌಟ್ ಇಲ್ಲ. ಏಕೆಂದರೆ ಅವರು ಕೊಟ್ಟಿರ್ತಕ್ಕಂತಹ ಅನ್ನಭಾಗ್ಯ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಗೃಹಜ್ಯೋತಿ ಇರ್ಬೋದು, ಫ್ರೀ ಬಸ್ ಇರ್ಬೋದು, ಶಕ್ತಿ ಯೋಜನೆ ಇರ್ಬೋದು, ಓಕೆ, ಡಿಪ್ಲೊಮಾದವರಿಗೆ 2000 ರುಪೀಸ್ ಇರ್ಬೋದು, ಪ್ರತಿಯೊಂದನ್ನು ಕೂಡ ಇವ್ರು ಏನು ಮಾಡಿದ್ದಾರೆ, ಸುಳ್ಳು ಆಶ್ವಾಸನೆಯನ್ನು ಕೊಟ್ಟಿಲ್ಲ, ಆಶ್ವಾಸನೆಯನ್ನು ನಿಜವನ್ನಾಗಿ ಮಾಡಿದ್ದಾರೆ. ಈಗ ರಾಜಕೀಯ ವ್ಯಕ್ತಿಗಳು ಅಂದ ತಕ್ಷಣ ಸುಳ್ಳು ಆಶ್ವಾಸನೆ ಕೊಟ್ಟು ಅದನ್ನು ಸುಮ್ಮನೆ ಇದು ಮಾಡ್ತಾರೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಯಾವುದೇ ರೀತಿ ಫೇಕ್ ಆಗಿಲ್ಲ. ಸೊ ಎಲ್ಲದನ್ನು ಕೂಡ ಜಾರಿಗೆ ತಂದರೆ 5 ಯೋಜನೆಗಳಿದ್ದರೆ 5 ಯೋಜನೆಗಳನ್ನು ಕೂಡ ಜಾರಿಗೆ ತಂದಿರತಕ್ಕಂತಹ ಸರ್ಕಾರ ಯಾವುದಪ್ಪ ಅಂದರೆ ಕಾಂಗ್ರೆಸ್ ಸರ್ಕಾರ ಆಗಿದೆ. ಹಾಗಾಗಿ ಗೃಹಲಕ್ಷ್ಮಿ ಹಣನೂ ಕೂಡ ಬರುತ್ತೆ ಅಂತ ಹೇಳ್ತಾ 21ನೇ ಕಂತಿನ ಗೃಹಲಕ್ಷ್ಮಿ ಹಣನೂ ಕೂಡ ಬಂದೇ ಬರುತ್ತೆ. ನಾಳೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಎಲ್ಲ ಮಾಹಿತಿಗಳಿಂದ ನೋಡೋಣ ಯಾವಾಗ ಬರುತ್ತೆ ಅಂತ ಹೇಳಿ. ಬಟ್ ನಾಳೆ ಇನ್ನೂ ಯಾರಿಗಾದ್ರೂ ಬಂದಿದೆ ಅನ್ನೋರಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.